ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಶತ್ರು ಉಚ್ಚಾಟನೆಗಾಗಿ ಈ ಪ್ರಯೋಗವನ್ನ ನೀವುಗಳು ಮಾಡ್ಕೋಬಹುದು. ನನಗೆ ಶತ್ರುಗಳಿದ್ದಾರೆ ಅಂದ್ರೆ ನಾನೇ ಈ ಪ್ರಯೋಗವನ್ನ ಮಾಡ್ಬೇಕು. ಅವರಿಗೆ ಶತ್ರುಗಳಿದ್ದಾರೆ, ಇವ್ರು ಮಾಡಿಸ್ತೀವಿ ಅಥವಾ ನಾವು ಮಾಡ್ತೀವಿ ಅನ್ನುವಂಥ ಪ್ರಯೋಗವನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದರಿಂದ ಸಮಸ್ಯೆಗಳು ಆಗತ್ತೆ. ಈ ಪ್ರಯೋಗದಲ್ಲಿ ನಿಮಗೆ ಶತ್ರು ಇದ್ದರೆ, ನಿಜವಾಗ್ಲೂ ಆತ ಶತ್ರು ಆಗಿದ್ದರೆ ಅಥವಾ ಆಕೆ ಶತ್ರುವಾಗಿದ್ದರೆ ಈ ಪ್ರಯೋಗ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ ಅಥವಾ 3 ಸಲ ಇದನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಶತ್ರು ಬಲಿಷ್ಠನಾಗಿದ್ರೆ, ಅಂದ್ರೆ ಏನ್ ಸರ್ 3 ಸಲ ಯಾಕೆ ಸರ್ ಅನ್ನುವಂಥದ್ದೆಲ್ಲ ಬರುತ್ತೆ. ಶತ್ರು ಬಲಿಷ್ಠನಾಗಿದ್ದರೆ, ಶತ್ರು ಟೈಮ್ ಚೆನ್ನಾಗಿದ್ರೆ ಈ ರೀತಿ ನೀವು ಏನ್ ಬೇಕಾದ್ರೂ ಆ ಪದಗಳನ್ನ ಬಳಸಬಹುದು. ಅಮಾವಾಸ್ಯೆ ದಿನ ಒಂದು ಲಿಂಬೆ ಹಣ್ಣನ್ನ ತಗೊಳ್ಳಿ. ಆ ಲಿಂಬೆ ಹಣ್ಣಿನ ಮೇಲೆ ಶತ್ರುವಿನ ಹೆಸರನ್ನ ಬರಿಬೇಕು. ನೀವು ಯಾವ್ದಾದ್ರು ಪರ್ಮನೆಂಟ್ ಮಾರ್ಕರ್ ಅನ್ನ ತಗೊಳ್ಳಿ. ಅಂದ್ರೆ ಕಪ್ಪು ಬಣ್ಣದ ಮಾರ್ಕರ್ ತಗೋಬಹುದು, ಕೆಂಪುದು ತಗೋಬಹುದು, ಬೇರೆ ಕಲರ್ ಬೇಡ. ಹಸಿರು ಇತ್ಯಾದಿಗಳು, ನೀಲಿ ಇತ್ಯಾದಿಗಳು ಬೇಡ. ಇದು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ತಗೊಳ್ಳಿ. ಶತ್ರುವಿನ ಹೆಸರನ್ನ ಬರೆದು ಅದಕ್ಕೆ 5 ಲವಂಗಗಳನ್ನ ಚುಚ್ಚಬೇಕು. ಆ ಲಿಂಬೆ ಹಣ್ಣಿಗೆ 5 ಲವಂಗಗಳನ್ನ ಚುಚ್ಚಿ ಆ ಲಿಂಬೆ ಹಣ್ಣನ್ನ ಕೈನಲ್ಲಿಟ್ಟು ನಾನೊಂದು ಮಂತ್ರವನ್ನ ಹೇಳ್ತೀನಿ. ಅದನ್ನ 108 ಬಾರಿ ಮಂತ್ರಿಸ್ಬೇಕು. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀಂ ಬೇಡ, ಓಂ ಶ್ರೀ ಹನುಮತೆ ನಮಃ. ಈ ಮಂತ್ರವನ್ನ ಹೇಳ್ತಾ 108 ಬಾರಿ ಪಠಿಸಿ ಈ ಲಿಂಬೆ ಹಣ್ಣನ್ನ ನೀವು ಮಂತ್ರಿಸ್ಬೇಕು. ಅಂದ್ರೆ ಓಂ ಶ್ರೀ ಹನುಮತೆ ನಮಃ, ಓಂ ಶ್ರೀ ಹನುಮತೆ ನಮಃ. ಈ ರೀತಿ 9 ಬಾರಿ ಹೇಳಿ. 3 ಬಾರಿ ಗಾಳಿ ಊದೋದನ್ನ ಇದನ್ನ ನಾವೇನಂತೀವಿ, ಮಂತ್ರಿಸೋದು. ಈ ರೀತಿ ಮಂತ್ರಿಸ್ಬೇಕು, ಆಯ್ತಾ? ಸೊ ಇಲ್ಲಿ 9 ಬಾರಿ ಆಯ್ತು. ಈ ರೀತಿ ಪ್ರತಿ ಸಲ 9 ಬಾರಿ ಮಂತ್ರವನ್ನ ಹೇಳೋದು, ಊದೋದು. ಸೊ 12 ಟೈಮ್ ಬಂತು, 9 ಬಾರಿ ಅಂದ್ರೆ 108 ಆಯ್ತು, ಕರೆಕ್ಟಾ? ಸೊ ಇದು ಲೆಕ್ಕ ಇಟ್ಕೊಳ್ಳೋದು ಯಾವ ರೀತಿ ಇಟ್ಕೋತೀರಾ ನಿಮ್ಮ ಇಷ್ಟ. ಬಲಗೈ ಬಿಸಿ ಇದೆ, ಎಡಗೈನಲ್ಲಿ ಯಾವ ರೀತಿ ಲೆಕ್ಕ ಹಾಕ್ತೀರಾ ಅದು ನಿಮ್ಮ ಇಷ್ಟ. ಇದು ಜಪಮಾಲೆ ಬಳಸ್ಬೇಕಾ, ಯಾವುದೇ ನಿಯಮಗಳು ಇಲ್ಲ. ಈ ರೀತಿ ಮಂತ್ರಿಸೋದಂದ್ರೆ ಈ ರೀತಿ ಪ್ರಯೋಗ. ಇದಾದ ಮೇಲೆ ಈ ಲಿಂಬೆಹಣ್ಣನ್ನ ಏನ್ ಮಾಡ್ಬೇಕಂದ್ರೆ, ಹತ್ತಿರದಲ್ಲಿ ನಿಮ್ಗೆ ಎಲ್ಲಾದ್ರೂ ಕೆರೆ ಕೊಳ ಅಥವಾ ಹರಿಯೋ ನೀರು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಈ ಲಿಂಬೆ ಹಣ್ಣನ್ನ ಬಿಸಾಕಿ. ಇಲ್ಲ ಅಂದ್ರೆ ನಿರ್ಜನ ಪ್ರದೇಶಕ್ಕೆ ಹೋಗಿ. ಸರ್ ಎಲ್ಲಿ ಸರ್ ನೀರು ಹುಡ್ಕೊಂಡು ಹೋಗೋದು ನಾವು, ನಮ್ಮ ಜಾಗದಲ್ಲೆಲ್ಲ ಹರಿಯೋ ನೀರಿಲ್ಲ, ಶತ್ರು ಇದ್ದಾನೆ ಅಂತ ಹೇಳಿ ಏನಾದ್ರು ಇತ್ತು ಅಂದ್ರೆ ನಿರ್ಜನವಾದಂತ ಪ್ರದೇಶಕ್ಕೆ ಹೋಗ್ಬಿಟ್ಟು 1 ಅಡಿ ಅಥವಾ ಅರ್ಧ ಅಡಿ, ಜಾಸ್ತಿ ಇಲ್ಲ, ಅರ್ಧ ಅಡಿ ಓಕೆ, ಅರ್ಧ ಅಡಿ ಅಷ್ಟಾದ್ರೂ ಒಂದು ಹಳ್ಳವನ್ನ ತೋಡಿ ಈ ಲಿಂಬೆ ಹಣ್ಣನ್ನ ಅದ್ರಲ್ಲಿ ಹಾಕಿ ಮಣ್ಣನ್ನ ಮುಚ್ಚಿ ನಿಮ್ಮಿಷ್ಟಿಗೆ ನೀವು ತಿರುಗಿ ನೋಡದೆ ಮನೆಗೆ ಬರ್ಬೇಕಾಗತ್ತೆ. ಪ್ರಯೋಗವನ್ನ ಗೋಪ್ಯವಾಗಿ ಮಾಡಿ. ಶತ್ರು ಉಚ್ಚಾಟನೆ ಆಗುತ್ತೆ. ಅಂದ್ರೆ ನಿಮ್ಮ ತಂಟೆಗೆ ಬರಲ್ಲ. ಅವ್ನು ಊರು ಬಿಡ್ಬೋದು, ಕೆಲಸ ಬಿಡ್ಬೋದು, ನಿಮ್ಮ ವಟಾರ ಬಿಡ್ಬೋದು, ಮನೆ ಬಿಡ್ಬೋದು, ಗೊತ್ತಿಲ್ಲ. ಒಟ್ನಲ್ಲಿ ಇದ್ದಾನೆ ಸರ್, ಆದ್ರೆ ನಿಮ್ ವಿಷಯಕ್ಕೆ ಬರಲ್ಲ. ನಿಮ್ಮ ಜೀವನದಿಂದ ಹೊರಗಡೆ ಬಂದಿರ್ತಾನೆ ಅವನು. ಅಂದ್ರೆ ಆತನಿಗೆ ಏನೋ ತೊಂದರೆ ಆಗುತ್ತೆ ಅಂದ್ರೆ ಏನೂ ಆಗಲ್ಲ, ಬಟ್ ನಿಮ್ಮ ಜೀವನದಿಂದ ಹೊರಗಡೆ ಬಂದಿರ್ತಾನೆ. ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಶತ್ರುವೇ ಅಲ್ಲದೆ ಇದ್ದರೂ ಕೂಡ ಶತ್ರುವೆಂದು ತಿಳಿದು ಯಾರ ಮೇಲಾದ್ರೂ ನೀವು ಪ್ರಯೋಗ ಮಾಡಿದ್ರೆ ಇದು ನಿಮಗೆ ತೊಂದರೆಯನ್ನ ಮಾಡುತ್ತೆ. ಈ ಪ್ರಯೋಗ ನಿಮಗೆ ತೊಂದರೆ ಮಾಡುತ್ತೆ. ದಯವಿಟ್ಟು ರಿಯಲ್ ಆಗಿ ಅವ್ರ ಶತ್ರು ಇದ್ದಾರಾ, ನಿಮ್ಮ ಕಡೆ ನ್ಯಾಯ ಇದೆಯಾ ಅನ್ನೋದನ್ನ 1ಕ್ಕೆ 10 ಸಲ ಯೋಚನೆ ಮಾಡಿ. ಇದಾದ ನಂತರ ತಾವು ಮುಂದುವರಿಬಹುದು. ನಮ್ಮ ಕೊಟ್ಟಿರುವಂತ ಪರಿಹಾರ ಕ್ರಿಯೆಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಾವೆಲ್ಲೂ ಎಚ್ಚರಿಕೆಯನ್ನ ಸೂಚಿಸಿಲ್ಲ. ಈ ಬಾರಿ ಎಚ್ಚರಿಕೆಯನ್ನ ಈ ಪರಿಹಾರಕ್ಕೆ ಕೊಡ್ತಾ ಇದೀವಿ. ಸೊ ಮಾಡುವಾಗ ಯೋಚಿಸಿ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.